ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದೀನಿ ಆಯ್ತಾ. ಸೊ ಎಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾವು, ಟೈಮ್ ವೇಸ್ಟ್ ಮಾಡೋದು ಬೇಡ. ರೆಡಿ ಸ್ವಲ್ಪ ನೋಡ್ಕೊಂಡು ಕೈ ಹಾಕಪ್ಪ, ದೊಡ್ಡ ಜಾಗ. ಚಲೋ ಬೈ ದೇಖೋ ಅಪ್ನೆ ಕ್ಯಾ ಕರ್ತಾ. ನಾನು ಈ 2 ದಿನದಿಂದ ನೋಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನು ಫ್ಲಾಶ್ ಬ್ಯಾಕ್ ಮಾಡೋ ಹಲ್ಕ ಕೆಲಸ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳಕ್ಕೆ, ಅದ್ರಲ್ಲೂ ತನ್ನ ವಿಡಿಯೋಗೆ ವ್ಯೂಸ್ಗೋಸ್ಕರ ಸ್ವಾರ್ಥಕ್ಕೆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡದೇ ಇದ್ರು ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಒಂದು ಬಡ ಹುಡುಗಿನ ಬಳಸ್ಕೊಂಡು ದಿನಕ್ಕೊಂದು ವಿಡಿಯೋಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇರೋಳು ಇನ್ನೊಂದ್ ಕಡೆ ಇಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ. ಅದಕ್ಕೋಸ್ಕರ ಮತ್ತೊಂದು ಮಗದೊಂದು ಅಂತ ಗುರು ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಚಪ್ಪರ್ ನನ್ ಮಗ ಆಗಿರೋದಕ್ಕೆ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಸೊ ಸ್ಟಾರ್ಟಿಂಗ್ ನನಗೆ 70 ಹೆಂಗ್ ಸಿಕ್ಕೋದು ಅಂತಾನೆ ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು, ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. A few moments later. ಗೈಸ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅಂಡ್ ನಮ್ಮ ಮನೆಗೆ ಅಕ್ಕ ನಿಮ್ಮ ಮನೇಲಿ ನನ್ನ ಚೆನ್ನಾಗಿ ನೋಡ್ಕೊಂತೀರಾ, ನಮ್ಮ ಮನೇಲಿ 4 ಜನ ಇದೀವಿ, ಪ್ಲೀಸ್ ಅಕ್ಕ ನಿಮ್ಮ ಮನೆ ಕರ್ಕೊಂಡು ಹೋಗಿ ಅಂತ ಇವಳು ಕೇಳಿದ್ಲು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ಬಿಕಾಸ್ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಈಗ 70 ಪ್ಲೇಸ್ ಅಲ್ಲೇ ಚಿಕ್ಕ ಹುಡುಗಿ ಇದ್ರೆ ನನ್ನ ಸ್ವಂತ ತಂಗಿ, ಅವಳ ಜೊತೆ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ದೆ ಅಲ್ವಾ? ಸೊ ನಿಮ್ ಗೆಲುವಿನ ಮಾನದಂಡ ನನ್ನ ಮಕ್ಕಳ ನಿಮ್ಗೆ ಏಜೆನ್ಸಿ ಕೊಟ್ರೆ ಮಾತ್ರ ಬೇವರ್ಸಿ ನನ್ನ ಮಕ್ಕಳ ಹಂಗೆಲ್ಲ ಮಾಡಬೇಡಿ. ನನಗೆ ಮೈಸೂರು ಮ್ಯಾಂಗೋ ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ, ಎಂತ ಚಪ್ಪರ್ ನನ್ನ ಮಕ್ಳಿದಾರ ಗುರು. ಬಟ್ ನಮ್ಗೆ ಹಿಂಸೆ ಕೊಡಬೇಡಿ, ನಾವು ಮನುಷ್ಯರಾಗಿರಲ್ಲ. ಇದು ಸೀರಿಯಸ್ ಆಗಿ ವಾರ್ನಿಂಗ್ ಮಾಡ್ತಾ ಇರೋದು. ನಿಮಗೆಲ್ಲ ಸಿಕ್ಕೈತೆ ಕೊಟ್ಟಿದ್ದಾರೆ ಅಂದಮೇಲೆ ಮುಚ್ಕೊಂಡು ಅದನ್ನ ಪ್ರಾಮಾಣಿಕ ಬಳಸ್ಕೊಂಡು ಹೋಗಿ, ಹಿಂಸೆ ಕೊಡಬೇಡಿ ನಮಗೆ. ಅವ್ರ ಲೈಕ್ಸ್ ಅವ್ರ ವ್ಯೂಸ್ಗೋಸ್ಕರ ಬೇರೆಯವ್ರನ್ನ ಗೊತ್ತಿಲ್ಲದೆ ಅವ್ನು ಹೆಂಗ್ ಹೇಳ್ದ ದತ್ತಕ್ ತಗೊಳ್ದೆ ಒಂದ್ ಬಡ ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ. ಆ ಲೋಫರ್ ನನ್ ಮಗ ಹೆಂಗ್ ಹೇಳ್ದ, ಬಾಯಿಗೆ ಬರ್ತಿದ್ದೆ ನಂಗೆ ಸರಿಯಾಗಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವಾಗ ನಾನ್ ಆಕ್ಚುಲಿ ಲೀಗಲ್ ಆಗೇನೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅದೇನ್ ಮಾಡ್ತಾನೆ ಮಾಡ್ಲಿ ಅವನು. ಅಂಡ್ ನಾನು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ನಾನೇನೋ 70 ಚೆನ್ನಾಗಿ ನೋಡ್ಕೊಂತಿಲ್ಲ, ಮತ್ತೊಂದು ಮಗದೊಂದು ಅಂತ ಅಂದಿದ್ರೆ ಒಂದು ಮಗು 7 ವರ್ಷದ ಮಗು ನನ್ನ ಜೊತೆ ಇರ್ತಾ ಇಲ್ಲ. ಹೇಳಿ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಯಾರೋ ಗೊತ್ತಿಲ್ದವರು ಅನಾಥ ಮಗಳನ್ನ ತಂದು ನಾನು ಸಾಕೊಂಡಿದೀನಿ ಅಂದ್ರೆ ಗೈಸ್ ಅಪ್ರಿಶಿಯೇಟ್ ಮಾಡಿ, ಆಗಿಲ್ವಾ? ಜಸ್ಟ್ ಲೀವ್. ಅದನ್ನ ಬಿಟ್ಟು ನೀವು ಈ ತರ ಎಲ್ಲ ಬ್ಯಾಡ್ ಆಗೆಲ್ಲ ಟ್ರೋಲ್ ಮಾಡ್ತೀರ. ಸೀರಿಯಸ್ಲಿ ನಂಗೂ ಬೇಜಾರಾಗ್ತಿದೆ. ಇಂಥ ನೆಗೆಟಿವ್ ಟ್ರೋಲ್ ಮಾಡೋ ಕಚಡ ನನ್ನ ಮಕ್ಳಿಗೆಲ್ಲ ತಲೆ ಕೊಡ್ಬೇಡಿ ಗೈಸ್. ಆನೆಸ್ಟ್ ಆಗಿರ್ತಾರಲ್ಲ, ಅವರಿಗೆ ನೀವು ಒಂದೊಳ್ಳೆ ರೆಸ್ಪಾನ್ಸ್ ಮಾಡಿ ಗೈಸ್. ದಯವಿಟ್ಟು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ, ಹೇಯ್ ನೀನ್ ಎದ್ರಗ್ ಸಿಕ್ಕಾಕಳೆ, ನಿನಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ ತಿನ್ನೋ ಕೆಲಸ ಮಾಡ್ತಿದ್ದಾನೆ ಅಲ್ವಾ, ಅವನಲ್ವಾ ಈಗ ತಿಂತಾ ಇರೋದು ಕಕ್ಕನ. ಯಾಕೆ ಅಂತಂದ್ರೆ ನಾನ್ ಮಾಡ್ತಿರೋ ಒಳ್ಳೇದ್ ನಾನ್ ನೆಗೆಟಿವ್ ಆಗಿ ತೋರಿಸಿ ಅವ್ನ್ ಏನ್ ಮಾಡ್ತಿದ್ದಾನೆ, ಅವ್ನ್ ವ್ಯೂಸ್ ತಗೊಂತಿದ್ದಾನೆ, ಲೈಕ್ಸ್ ತಗೋತಿದ್ದಾನೆ. ಕಂಡೋರ್ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಲೈಕ್ಸ್ ವ್ಯೂಸ್ ತಿಂತಾರೋ ಕಕ್ಕ ತರ ತಿಂತಾರೋ ಕಳ್ಮಿನ್ರಿ ಸೋಫರ್ ನನ್ ಮಗ ಅವನು. ಬೇರೆಯವ್ರಿಗೆಲ್ಲ ಹೇಳ್ತಾನೆ ಅವನು. ಊರ್ ಮಿನ್ರಿ, ಇನ್ ಯಾವತ್ತೂ ನನ್ ಕಣ್ಣು ಕಾಣಿಸ್ಕೋಬೇಡ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು.